40,000, ಗೊಬ್ಬರ 12,000, ಬೀಜಕ್ಕೆ 8,000, ಟ್ಯಾಕ್ಟ್ರು 12,000. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಏನಪ್ಪ ಇದು? ಈ ಖರ್ಚೆಲ್ಲ ನೋಡ್ತಾ ಇದ್ರೆ ಆಕಾಶನೇ ಮುಟ್ಟಂಗಿದೆ. ಮಾದಪ್ಪ, ಕಾಲ ಏನು ಅಲ್ಲೇ ನಿಂತೈತಾ? ಬದಲಾಗೈತಾನೆ. ಹಂಗೆ ಖರ್ಚುನು ಜಾಸ್ತಿ ಆಯ್ತದೆ. ಆದಾಯಕ್ಕಿಂತ ಖರ್ಚೇ ಜಾಸ್ತಿ ಆಗ್ತಾ ಇದ್ರೆ ನಮ್ಮಂತ ರೈತರು ಕೃಷಿ ಮಾಡೋದು ಹೆಂಗೆ ಅಂತೀನಿ. ಭಗವಂತ ರೈತರ ಕೈನ ಅವನ ಜೇಬಲ್ಲಿ ಇಟ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ ಅಂತ ಕಾಣುತ್ತೆ. ರೈತ ಮಳೆ ಬರಲಿ ಅಂತ ಕೈನ ಮೇಲೆ ಹೊತ್ಕೊಂಡು ಕೂತ್ಕೊಳ್ತಾನೆ. ಆಮೇಲೆ ಮಳೆನೇ ಬರಲಿಲ್ವಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂರ್ತಾನೆ. ಆಮೇಲೆ ಇಷ್ಟೆಲ್ಲ ಖರ್ಚಾಗೋಯ್ತಲ್ಲ ಅಂತ ಕೈನ ಹೊತ್ಕೋತಾನೆ. ಮಾಡಿದ ಸಾಲ ತೀರ್ಸಕ್ಕಾಗದೆ ಒಂದಿನ ಇಡೀ ಜಗತ್ತನ್ನೇ ಬಿಟ್ಟು ಹೊಂಟೋಗ್ತಾನೆ. ರೈತರ ನೋವು ಯಾವ ಶತ್ರುಗೂ ಬರಬಾರ್ದಕ್ಕ. ಮಾದಪ್ಪ, ಅವಾಗ ಜೈ ಜವಾನ್ ಜೈ ಕಿಸಾನ್ ಅಂತ ಇತ್ತಲ್ಲ, ಈಗಲೂ ಆಯ್ತಾ? ಪ್ರಯೋಜನ ಇಲ್ಲ ಕಣಕ್ಕ. ಎಲ್ಲರೂ ಆಶ್ವಾಸನೆ ಕೊಡೋರೇ ಆಗೋಗ್ಬಿಟ್ರು. ರೈತರ ಕೈ ಹಿಡಿದು ನಡಿಯಪ್ಪ ಅಂತ ಮುನ್ನಡೆಸೋರು ಬೇಕಕ್ಕ. ಎಕರೆಗಟ್ಟಲೆ ಜಮೀನಿರೋರು ನಮಗೆ ಇಷ್ಟು ಕಷ್ಟ ಆಗ್ತಾ ಇರಬೇಕಾದ್ರೆ ಈ ಸಣ್ಣ ಪುಟ್ಟ ರೈತರಿಗೆ ಇನ್ನೆಷ್ಟು ಕಷ್ಟ ಆಗಬಾರ್ದು. ಆಶ್ವಾಸನೆಗಳಿಗೆಲ್ಲ ಬಗ್ಬಾರ್ದು ಕಣಕ್ಕ. ಆಗಲೇ ಉದ್ಧಾರ ಆಗೋದು ರೈತರು. ನಂಗೂ ಆಶ್ವಾಸನೆ ಗೀಶ್ವಾಸನೆ ಎಲ್ಲ ಬೇಡ. ಡೈರೆಕ್ಟ್ ಆಗಿ ಮಾತು ಕೊಟ್ರೆ ಮಾತ್ರ ನಾನು ನಂಬೋದು. ಮಾತಾ? ಏನವ್ವ ತಾಯಿ, ನೀನು ಕೇಳಿದ್ರೆ ನಾನು ಮಾತೇ ಕೊಡೋದು, ಆಶ್ವಾಸನೆ ಕೊಡಲ್ಲ ನಾನು. ಅದೇನಂತ ಹೇಳವ್ವ? ಮಾವ, ಹೆಸರು ಚೇಂಜ್ ಮಾಡಬೇಕಿತ್ತು ನೀವು. ಹೆಸರ? ಅಯ್ಯೋ ಭಗವಂತನೇ, ನಾನು ಹುಟ್ಟುವಾಗ ನಮ್ಮಮ್ಮಂಗೆ ತುಂಬ ಕಷ್ಟ ಆಗಿತ್ತಂತೆ. ಕೊನೆಗೆ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ಅಂದರೆ ಆಗಲ್ಲ ಅಂದ್ರಂತೆ. ಆಗ ನಮ್ಮಪ್ಪ, ಅಪ್ಪ ಮಾದಪ್ಪ ಅಂತ ಹೇಳಿದ್ದೆ, ನಾನು ದಬಕ್ಕಂತ ಭೂಮಿಗೆ ಬಂದ್ಬಿಟ್ಟೆ. ಅಲ್ಲಿಂದ ನನ್ನ ಹೆಸರು ಮಾದಪ್ಪ ಅಂತ. ಈಗ ಆ ಹೆಸರು ತೆಗೆದು ಬೇರೆ ಏನಾದ್ರು ಹೆಸರು ಇಟ್ಕೊಂಡ್ರೆ ನಮ್ಮಪ್ಪ ಅಮ್ಮ ಅಜ್ಜ ಅಜ್ಜಿ ತಾತ ಮುತ್ತಾತ ಎಲ್ಲರೂ ಬಂದು ಕೆರ ಕೆರ ಕಿತ್ತೋಗೋ ತನಕ ನನ್ನನ್ನು ಹೊಡಿಯಲ್ವಾ? ಅಯ್ಯಯ್ಯಯ್ಯೋ ಮಾವ, ಹೆಸರು ಚೇಂಜ್ ಮಾಡ್ಬೇಕಿರೋದು ನಿಮ್ದಲ್ಲ, ನನ್ನ ಹೆಸರಲ್ವಾ? ಅಪ್ಪ, ಇವಾಗ ನನಗೆ ಜೀವ ಬಂತು ಕಣವ. ನಾನು ಒಂದು ಕ್ಷಣಕ್ಕೆ ಹೆದರೋಗ್ಬಿಟ್ಟಿದ್ದೆ. ಹಿಂಗಿದ್ರು ಕೇಳ್ತಾ ಇರೋದು ನನ್ನ ಸೊಸೆ ಅಲ್ವಾ? ಮಾದಿಂದ ಬರೋ ಗಂಡು ಮಕ್ಕಳ ಹೆಸರನ್ನ ಒಂದ್ಸಾರಿ ಕಣ್ಣು ಮುಂದೆ ರಪ್ ಅಂತ ಓಡಾಡ್ಬಿಡ್ತು. ಬಾರ್ಲಾ ಇಲ್ಲಿ. ಅಯ್ಯೋ ಮಾವ, ಪಾಪ ಅವರು, ಮರ್ಯಾದೆ ಕೊಡಿ. ಮರ್ಯಾದಸ್ತ್ರಿಗೆ ಮಾತ್ರ ನಮ್ಮ ಮರ್ಯಾದೆ ಕೊಡೋದು, ಕಿತ್ತೋದು ನಾಯಿ ನನ್ನ ಮಕ್ಕಳಿಗಲ್ಲ. ಏಯ್ ಬಾರ್ಲಾ ಇಲ್ಲಿ. ಬಂದೆ ಅಪ್ಪಯ್ಯ. ಹೇಳಿ ಅಪ್ಪಯ್ಯ. ಯಾವನ್ಲ ಅಪ್ಪಯ್ಯ? ನನ್ನ ಹೋಟೆಲ್ ಹುಟ್ಟಿದ್ಯನ್ಲ? ಇಲ್ಲ, ನಮ್ಮ ಅವನ ಹೋಟೆಲ್. ಅಮ್ಮನ ಹೋಟೆಲ್ ಹುಟ್ಟಿ ಅಮ್ಮನ್ನೇ ಆಟ ಆಡ್ತಾ ಇದ್ಯಾ ನಾಟಕದ ನನ್ನ ಮಗನೇ? ಯಾವಳ್ಳ ಪಿಂಕಿ? ಓಹೋ, ಅದೇ ನಾಯಿಗುಡಿಯೋ ಕೋಲ್ಗೆ ಚೂಡಿದಾರ ಹಾಕದಂಗೆ ನುಲ್ಕೊಂಡು ಬರ್ತಾಳಲ್ಲ, ಆಂಟಿ ಆಂಟಿ ಅಂತ ನುಲಿತಾ ಇರ್ತಾಳಲ್ಲ, ಅವಳೇನ್ಲ? ಹೆಂಗ್ಲ ಅವಳ ಹೆಸರನ್ನ ನನ್ನ ಸೊಸೆ ಕರಿತೀಯ? ಚಡ್ಡಿ ಹರಿದು ಹೋಗ್ಬೇಕು, ಹಂಗ್ ಹೊಡೆದು ಊರ್ ಬಾಗ್ಲಿಗೆ ಉಲ್ಟಾ ನೇತ್ ಹಾಕ್ಬಿಡ್ತೀನಿ. ದಾರವ ನನ್ನ ಡಬಲ್ ಬ್ಯಾರಲ್ ಗನ್ನ. ಅಪ್ಪಯ್ಯ ರಮ್ಮಿ ಅಪ್ಪಯ್ಯ, ಬೇಡ ಕಣಪ್ಪಯ್ಯ. ಅದು ಏನು ಅಂದ್ರೆ ಬಾಯಿ ತಪ್ಪಿ ಹಂಗ ಅಂದ್ಬಿಟ್ಟೆ ಕಣಪ್ಪಯ್ಯ, ತಪ್ಪಾಗೋಯ್ತು. ಆ ಗನ್ನೆಲ್ಲ ಬೇಡ ಕಣಪ್ಪ, ಅದು ತುಕ್ಕಿ ಹಿಡಿತೈತೆ. ಬಾಯ್ ತಪ್ಪಿಲ್ಲ ಕಣೋ, ನೀನು ಹಾದಿ ತಪ್ತಾ ಇದೀಯಾ. ಎಗರ್ಸಿ ಎದೆ ಒದ್ದು ಬಿಡ್ಬೇಕು. ಅಣ್ಣ ಬೇಡಣ್ಣ, ಮಗ ಏನೋ ತಪ್ಪು ಮಾಡೋನೆ. ನಡೆಯೋ ಕಾಲು ಇಡೋಕಿಲ್ವಾ, ನುಡಿಯೋ ನಾಲ್ಗೆ ಜಾರಕ್ಕಿಲ್ವಾ? ಹಂಗೆ ಏನೋ ಗೊತ್ತಿಲ್ಲದೆ ಬಾಯಿ ತಪ್ಪಿ ಹೇಳೋನೆ. ಕೋಪದಾಗೆ ಬುದ್ಧಿ ಕೊಡಬಾರ್ದು, ಅದು ಒಳ್ಳೇದಲ್ಲ. ಪ್ರೀತಿಯಿಂದ ತಿದ್ದಿ ಬುದ್ಧಿ ಹೇಳಿ ತಿಳ್ಕೊತಾನೆ. ನಿನ್ ಮಗ ಒಳ್ಳೆ ಕಣಯ್ಯ. ನೀನು ಹೇಳ್ತಾ ಇದೀಯ ಅಂತ ಬಿಡ್ತಾ ಇದ್ದೀನಮ್ಮ. ಲೇ ತಿದ್ಕೋ. ತಲೆಯಲ್ಲಿ ಬರೀ ಬುದ್ಧಿ ಅಲ್ಲ, ಅದನ್ನ ಹೆಂಗೆ ಬಳಸ್ಕೋಬೇಕು ಅನ್ನೋದು ಗೊತ್ತಿರಬೇಕು. ನಿನಗೆ ಮರ್ಯಾದೆ ಬೇರೆ ಕೇಳು. ಕಂತ್ರಿ ನಾಯಿ ನನ್ನ ಮಗನೇ. ರಶ್ಮಿ, ಇವನಿಗೆ ಹಿಂಗೆ ಮಾಡಬೇಕು. ಒಳ್ಳೆ ಬುದ್ಧಿ ಕಲ್ತ್ರೆ ಮರ್ಯಾದೆ, ಇಲ್ಲ ಅಂದ್ರೆ ಮಂಗಳಾರತಿ ಫಿಕ್ಸು. ಅಯ್ಯೋ ಹೋಗ್ಲಿ ಬಿಡಿ ಮಾವ,
ನಮ್ಮ ಯಜಮಾನ್ರಿಗೆ ಪಿಂಕಿ ಅನ್ನೋ ಹೆಸರು ಇಷ್ಟ ಅಂತ ಅನ್ಕೊಂಡು ಅದನ್ನೇ ನಂಗೆ ಇಡಿ ಅಂತಂದೆ. ಆದ್ರೆ ಶಾಂತಮ್ಮ ಹೇಳಿದ್ಮೇಲೆ ಗೊತ್ತಾಗಿದ್ದು ಅದು ಟಂಗ್ ಟ್ವಿಸ್ಟಿಂಗ್ ಆಗಿದ್ದು ಅಂತ. ಪರವಾಗಿಲ್ಲ ಬಿಡಿ ರೀ, ನೀವು ಬೇಜಾರು ಮಾಡ್ಕೋಬೇಡಿ. ಆದ್ರೆ ರಶ್ಮಿ ಅನ್ನೋ ಹೆಸರು ಸ್ವಲ್ಪ ತಲೆಲಿರ್ಲಿ. ಶಾಂತಮ್ಮ ತುಂಬಾ ಥ್ಯಾಂಕ್ಸ್ ಕಣಮ್ಮ. ಸರಿ ಟೈಮಿಗೆ ಬಂದು ನಂಗೆ ಕಾಪಾಡ್ಬಿಟ್ಟೆ. ಇಲ್ಲ ನಮ್ಮ ಅಪ್ಪ ನನ್ನ ಎದೆ ಮೇಲೆ ಕಾಲಿಕ್ ಬಿಟ್ಟಿರೋನು. ಎಲ್ಲಗ್ಲ ಹೋಯ್ತಿದ್ಯಾ? ಅಣ್ಣ, ನಾಗಣ್ಣ ನೀರು ಕೇಳಿದ್ರು, ಅದಕ್ಕೆ ತಗೊಂಡೋಗೋಣ ಅಂತ ಬಂದೆ. ನೀಟಾಗಿ ತಗೊಂಡೋಗು. ನೋಡ್ದೊಳಕ್ಕೆ ಬೆಳ್ಳ ಹಾಕೊಂಡು ತಗೊಂಡೋಗ್ಬಿಟ್ಟಿಯಾ, ಆಮೇಲೆ ನಿಂಗೆ ಕಾಯ್ತಾನೆ ಬಿಸಿ ನೀರನ್ನ. ಸರಿಯಾಗಿ ತಗೊಂಡೋಗ್ತೀನಿ. ಹೋಗ್. ಕೆಲ್ಸದವ್ರಿಗೆ ಕಾಳು ನೆನೆ ಹಾಕಕ್ ಕೇಳಿದ್ದೆ. ಏನೇ ಏನಮ್ಮ ನೀನು ಪ್ರೀತಿಯಿಂದ ಅಮ್ಮ ಅಂತ ಕರೆದ್ರೆ ಇಷ್ಟು ಕೋಪದಿಂದ ಬೈತಿಯಲ್ಲ? ಪ್ರೀತಿಯಿಂದ ಮಾತಾಡ್ಸಮ್ಮ. ಅವ್ರ ಜೊತೆ ಸೇರ್ಕೊಂಡು ನಿಂಗೂ ಪೊಗ್ರು ಜಾಸ್ತಿ ಆಗಿದೆ. ಸರಿ, ಏನ್ ಹೇಳೋ? ಏನೂ ಇಲ್ಲ, ನಿದ್ದೆ ಬರ್ತಿದ್ದು ಅದಕ್ಕೆ ಕಡ್ತೆ. ಸರಿ ಬಿಡು, ನಾನೇ ಮಲ್ಕೋತೀನಿ. ಕರ್ಮ. ಪಾಪು, ಬೆಣ್ಣೆ